ಹ್ಞೂ ಎಲ್ಲರೂ ಆರಾಮದ ನೋಡ್ರಿ. ನೀವೆಲ್ಲರೂ ಆರಾಮದಿರೇನ್ರಿ? ಬರೋ ದಾರಿ ಸುಲಭ ಇತ್ತು ಅಲ್ರಿ? ಏನಾರ ತೊಂದ್ರೆ ಗಿಂದ್ರೆ ಆತಾ? ಇಲ್ರಿ, ಹಂಗೇನಿಲ್ಲ. ಆರಾಮಿತ್ತು, ರೋಡು ಚಲೋ ಇತ್ತು. ಅಂತ ಏನು ಇದು ಅನ್ನಿಸ್ಲಿಲ್ಲ, ತೊಂದರೆ ಅನ್ನಿಸ್ಲಿಲ್ಲ. ಆರಾಮ ಬಂದ್ವಿ. ಹೌದೇನ್ರಿ? ಹುಡುಗಿ ಕರೆಸ್ಬಿಡ್ರಿ ಅತ್ಲಾಗೆ, ನೋಡೋ ಶಾಸ್ತ್ರ ಮುಗಿದು ಬಿಡ್ಲಿ. ಹ್ಞೂ ಅಕ್ಕ, ಕರಿತಂತಡ್ರಿ. ಪವಿತ್ರ ಬಾರವ. ಇಕ್ಕಿನೇ ನಮ್ಮ ಮಗಳು ಪವಿತ್ರ, ದೊಡ್ಡಕ್ಕಿಕ್ಕಿ. ಮಗ ದೊಡ್ಡವನು, ಅವನ ಹಿಂದೆ ಈಕಿಯಿಂದ ಇನ್ನೊಬ್ಬ ಸಣ್ಣ ಅದಾಳ್ರಿ. ಹ್ಞೂ ಹೌದೇನ್ರಿ? ಚಲೋ ಆತ್ ಬಿಡ್ರಿ. ಚಲೋ ಅದೇನವ? ನಮಸ್ಕಾರ ರೀ ಎಲ್ಲರಿಗೂ. ಹ್ಞೂ ಆರಾಮದೇನಿ. ನೀವೆಲ್ಲ ಆರಾಮದಿರಲ್ರಿ? ಮತ್ತೆ ಮುಂದಕ್ಕೆ ಏನಾರು ಓದ್ಬೇಕು ಅಂತದೀಯ ಹಂಗವ? ಇಲ್ರಿ, ನೀವೆಲ್ಲ ದೊಡ್ಡವರೆಲ್ಲ ಹೆಂಗೆ ಹೇಳ್ತೀರಾ ಹಂಗೆ ಮಾಡ್ತೀನಿ. ನೀವು ಹೋಗು ಅಂದ್ರೆ ಹೋಗ್ತೀನಿ, ಇಲ್ಲ ಅಂತಂದ್ರೆ ಮನೇಲೇ ಇರ್ತೇನೆ ರೀ. ಹೌದಾ? ಸರಿ ಸರಿ ನಮ್ಮ ಆಯಿತು. ಹೋಯ್ತಾ? ಸಾಕು, ಹೋಗುವ ಒಳಗೆ. ಹ್ಞೂ ಚಿಕ್ಕವ. ಸರಿ, ಹಂಗಾರೆ ಮುಂದಿನ ಮಾತುಕತೆ ಮಾಡನ್ರ? ಸರಿ ರೀ ಅಣ್ಣರೇ. ಮತ್ತೆ ವರದಕ್ಷಿಣೆದು ಕೊಡೋದು ತಗೊಳ್ಳೋದು ಏನಂತ ಹೇಳ್ರಿ. ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ. ಮತ್ತೆ ಮಗಳನ್ನ ಹಂಗೆ ಕಳ್ಸೋಕ್ಕಾಗಲ್ಲಲ್ರಿ. ಆಕಿಗೆ ಏನು ಮಾಡ್ಬೇಕು ಅದನ್ನ ಮಾಡಲೇಬೇಕು ನೋಡ್ರಿ. ನನಗೂ ಇರೋಕೆ ಒಬ್ಬನೇ ಮಗ. ನಂದು ಬೇಕಾದಷ್ಟು ಆಸ್ತಿ ಅಡವು ಎಲ್ಲ ಐತ್ರಿ. ನನಗೇನು ನಿಮ್ದು ವರದಕ್ಷಿಣೆ ತಗೊಂಡೇ ಮದುವೆ ಮಾಡ್ಕೋಬೇಕು ಅಂತಂದು ಏನು ಇಲ್ರಿ. ನಮಗೇನು ಚಲೋ ಮಂತೆ ಅನ್ನೋದು ಒಂದು ಒಳ್ಳೆ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬಂದರೆ ಸಾಕಷ್ಟೇ. ಮನೆ ಮಂತನ ಎಲ್ಲ ಚಂದ ನೋಡ್ಕೊಂಡು ಸಂಸಾರ ನೆಟ್ಟಿಗೆ ನಡೆಸ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಸಾಕು ನೋಡ್ರಿ. ನಮಗೆ ಇನ್ನೇನು ಬೇಡ. ಜನ ಹೆಂಗಿದ್ರು ಅಂತ ಮಗಳನ್ನ ಬರೀ ಕೈಗೆ ಕಳ್ಸಕತ್ತಿ ಅಂತಾರೆ. ನೀವೇನ್ ತಲೆ ಕೆಡಿಸ್ಕೊಬೇಡ್ರಿ. ನಿಮ್ಮ ಮಗಳಿಗೆ ಮಗಳನ್ನ ಹಾಕಬೇಕು ಅಂತ ಐತೆ ಅದನ್ನ ಹಾಕ್ರಿ. ನಾವು ಮಾಡ್ಲೇಬೇಕಲ್ರಿ. ಏನೋ ನಿಮ್ಗೇನು ಮನಸ್ಸಿಗೆ ತಿಳಿತೈತೆ ಅದನ್ನ ಹಾಕ್ರಿ. ಮದುವೆ ನಾವೇ ಮಾಡ್ಕೊಂತೇವಿ. ಇನ್ನೇನು ಎಂಗೇಜ್ಮೆಂಟು ಇಳೆವಾದ್ನೆಲ್ಲ ಅಲ್ಲೇ ಚೌಟ್ರಿಯಾಗೆ ಮಾಡ್ಕೊಂಬಿಡನ್ರಿ. ಮತ್ತೆ ಇಲ್ಲೊಂದು ಪಟ್ಟು ಅಲ್ಲೊಂದು ಪಟ್ಟು ಏನು ಬೇಡ. ಇನ್ನೇನು ಸೀದಾ ಮದುವೆನೇ ಮಾಡಿದ್ರಕತ್ತತ್ಲಾಗೆ. ಸರಿ, ಹಂಗಾರೆ ನಮಗೇನು ಅನಿಸುತ್ತಾ ಅದನ್ನು ಮಾಡ್ತೇವ್ರಿ. ಮತ್ತು ಮದುವೆ ಖರ್ಚು ನಾವು ಒಂದು ಸ್ವಲ್ಪ ಕೊಡ್ತೇವ್ರಿ. ನಿಮಗೆ ಅಂತಂದರೆ ವಜ್ಜೆ ಆಕತ್ತೇನ? ಈಗ ನಾವು ಎಂಗೇಜ್ಮೆಂಟು ಇಳೆವಾದ ಇದು ಅಂತ ಅಂದಿದ್ರೆ ನಾವು ಖರ್ಚು ಮಾಡಲೇಬೇಕಾಗಿತ್ತಲ್ಲ. ಅದೇ ದುಡ್ಡನ್ನೇ ಕೊಡ್ತೇವೆ, ಅರ್ಧ ಮದುವೆಗೆ ಹಾಕ್ಕೊಂಬಿಡ್ರಿ. ಆಯ್ತು, ಹಾಗೆ ಮಾಡ್ರಿ. ನಿಮ್ಗೆ ಹೆಂಗೆ ಅನ್ಸುತ್ತಾ ಹಂಗೆ ಮಾಡ್ರಿ. ನಮ್ದೇನು ಅಭ್ಯಂತರ ಇಲ್ಲ. ಮತ್ತೆ ಮದುವೆದು ಡೇಟು ಅದನ್ನು ಎಲ್ಲದು ನೋಡ್ರಿ. ನೀವೇ ನೋಡ್ತೀರಾ ನಾವೇ ನೋಡ್ಬೇಕಾ? ಅಣ್ಣಾರ ನಾನೇ ಕೇಳಿಸಿ ಹೇಳ್ತಂತ ಆಡ್ರಿ, ಫೋನ್ ಹಚ್ಚಿ ನಿಮಗೆ. ಆಮೇಲೆ ಎಲ್ಲ ರೆಡಿ ಮಾಡ್ಕೊಂಡ್ರಕತಿ. ಆಯ್ತು ರೀ. ಅಷ್ಟರೊಳಗೆ ನೀವು ಒಂದ್ಸರಿ ಬಂದು ಹೋಗ್ರಿ ನಮ್ಮ ಮನೆಗೆ. ಮತ್ತು ಮನೆಯನ್ನು ನೋಡ್ದೆ ಹಾಕತಿ, ಎಲ್ಲ ನೋಡ್ದೆ ಹಾಕತಿ. ಬಂದು ಹೋಗ್ರಿ. ಆಯ್ತು ರೀ ಅಕ್ಕಾರ, ಬರ್ತಾ ತಾಳ್ರಿ ಒಂದ್ಸರಿ. ಹಳಿಯರ್ ಯಾಕೆ ಸಪ್ಪು ಕುಂತ್ಬಿಟ್ಟದಾರೆ, ಏನು ಮಾತಾಡಂಗಿಲ್ಲ? ಹಂಗೇನಿಲ್ರಿ ಅಂಕಲ್. ಮತ್ತೆ ದೊಡ್ಡವರೆಲ್ಲ ನೀವು ಮಾತಾಡ್ತಾ ಇದ್ರಲ್ಲ, ಹಂಗಾಗಿ ನಾನು ಸುಮ್ಮನೆ ಕೂತಿದ್ದಷ್ಟೇ. ಹೂನಪ್ಪ ವರುಣ, ಈಗಲೇ ಮಾತಾಡಂಗಿದ್ರೆ ಎಷ್ಟು ಬೇಕಾದ್ರೂ ಮಾತಾಡ್ಕೊಂಬಿಡು. ಆಮೇಲೆ ಮದುವೆ ಆದ್ಮೇಲೆ ನಮ್ಮ ಪವಿತ್ರ ಮಾತಾಡಕ್ಕೆ ಬಿಡೋದಲ್ಲ ನೋಡಿ ನಿಮಗೆ. ಸರಿ ರೀ, ಹಂಗಾರೆ ಹೋಗಿ ಬರ್ತಾವ್ರಿ ನಾವು. ಆಯ್ತು ರೀ, ಹೋಗಿ ಬರ್ರಿ ಅಣ್ಣರೇ. ಹುಷಾರಾಗಿ ಹೋಗ್ಬರ್ರಿ. ಆಯ್ತು ರೀ, ಹೋಗ್ಬಿಟ್ಟು ಬರ್ತಾನೆ ರೀ. ಆಯ್ತಪ್ಪ, ಹೋಗ್ಬಾರಪ್ಪ, ಹುಷಾರಾಗಿ ಹೋಗ್ಬರ್ರಿ. ಹ್ಞೂ ರೀ ಅಂಕಲ್. ನನಗೇನ ಅವ್ರು ಮಾತಾಡೋದು ನೋಡಿದ್ರೇನೆ ಭಾಳ ಇಷ್ಟ ಆತಪ್ಪ. ಚಲೋ ಅದಾರೆ ಮನೆ ಕಡಿಕೆ ಅಂತ ಅನ್ನಿಸ್ತತಿ. ಹ್ಞೂ ರೀ ಗೌಡ್ರೆ. ಮತ್ತೆ ಹುಡುಗಿ ಎಂತದ ಚಿನ್ನದಂತ ಹುಡುಗಿ, ಆಕಿ ಸೆಲೆಕ್ಷನ್ ಅಂತ ಏನಂತ ಅನ್ಕೊಂಡಿರಿ ನೀವು? ಬಂಗಾರದಂತ ಹುಡುಗನ್ನೇ ಹುಡುಕಿದಾಳ ತಗೊಳ್ರಿ, ಏನು ಚಿಂತಿಲ್ಲ. ಹ್ಞೂನ್ಲೇ ಗಿರ್ಜಿ, ನನಗೂ ಹೆಂಗೋ ಏನು ಅಂತ ಅನ್ಸ್ಬಿಡುತ್ತವ. ಏನೋ ನೋಡೋಕ್ಕೆ ಮಾತಾಡೋದು ಎಲ್ಲ ಚಲೋ ಮಾತಾಡ್ತಾರೆ. ನಾವು ಒಂದ್ಸರಿ ಹೋಗಿ ಬಂದರೆ ಎಲ್ಲ ಕರೆಕ್ಟಾಗಿ ಗೊತ್ತಾಗ್ಬಿಡ್ತವ. ಹ್ಞೂ ಶಾರದಕ್ಕ, ಹೋಗಿ ಬರ್ರಿ ಒಂದು ಪಟ್ಟು. ಹೋಗಿ ನೋಡ್ಕೊಂಬಂದ್ರೆ ಎಲ್ಲ ಗೊತ್ತಾಗತ್ತೆ. ಇನ್ನೇನು ತಗೊಳವ, ಮದುವೆ ಫಿಕ್ಸ್ ಆತು. ಏನೇ ಹೇಳೆ ಜಾನಕಿ, ನಿಮ್ಮೂರು ಎಷ್ಟು ಚೆನ್ನಾಗೈತೆ. ನನಗಂತೂ ಭಾಳ ಇಷ್ಟ ಆಯ್ತಪ್ಪ. ಈ ಊರಿನ ಜನ, ನಿಮ್ಮ ಮನೆಯವರು ಎಲ್ಲರೂ ಇಷ್ಟ ಆದ್ರವ ನಂಗಂತೂ. ಈ ಥರ ನಾವೆಲ್ಲ ನೋಡೋದೇ ಇಲ್ಲ ಕಣೆ. ಈ ಸಿಟಿಗಳಲ್ಲಿ ಹಿಂಗೆಲ್ಲ ಇರೋದೇ ಇಲ್ಲ. ಈ ವಾತಾವರಣ, ಈ ಪರಿಸರ ಎಲ್ಲ ಎಷ್ಟು ಚೆನ್ನಾಗಿರ್ತದಲ್ಲನೇ ಜಾನಕಿ? ಹೂನೇ, ಅಲ್ಲೆಲ್ಲ ಎಲ್ಲ ಇದು ಕಣೆ, ಹೊಗೆ ಅದು ತುಂಬ್ಕೊಂಡು ಬಿಲ್ಡಿಂಗ್ಗಳು ಎದ್ದು ಎಲ್ಲ ಒಂಥರ. ಈಗ ಕಾಲ ಬದಲಾದಂಗೆ ಎಲ್ಲದು ಬದಲಾಗಬೇಕಲ್ಲನೇ, ಹಂಗೆ. ಆದರೆ ನಮ್ಮ ಹಳ್ಳಿ ವಾತಾವರಣ ಮಾತ್ರ ಯಾವುದಕ್ಕೂ ಕಮ್ಮಿ ಇಲ್ಲ ನೋಡೆ. ನಂಗಂತೂ ಇಲ್ಲಿ ಬಂದಾಗ, ನನಗೆ ಹಾಸ್ಲಾಗಿದ್ದಾಗಂತೂ ಇರಂಗೆ ಆಗ್ತಿರಲಿಲ್ಲ. ಎಷ್ಟೊತ್ತಿಗೆ ನಾನು ಊರಿಗೆ ಹೋಗ್ಕನಪ್ಪ ನಂಗೆ ಆಕತ್ತು. ಯಾಕೆಂದರೆ ನಮ್ಮೂರು ಅಷ್ಟು ಚಲೋ ಐತಲ್ಲ, ದೇವಸ್ಥಾನ ಅದು ಇದು. ನಂಗಂತೂ ನಮ್ಮೂರಂದ್ರೆ ನಂಗೆ ಭಾಳ ಇಷ್ಟಪ್ಪ. ಅಲ್ಲ ಜಾನಕಿ, ಈ ನಿಮ್ಮೂರನ್ನ ನೀನು ಇಷ್ಟಪಡಕತ್ತಿದ್ರೆ ಮದುವೆ ಆದಮೇಲೆ ಗಂಡ ಮನೆಗೆ ಹೋಗ್ತೀಯೋ ಇಲ್ಲ? ನಿನ್ನ ಗಂಡ ಮನೆ ಇದೇ ಊರಿನಾಗ ಇರ್ತತ್ತ, ಬೇರೆ ಊರಿಗೆ ತಾನೇ ಕೊಡೋದು? ಅವಾಗೇ ಮಾಡ್ತೀಯಾ? ಹೂನೇ, ಒಂದೊಂದ್ಸರಿ ನನಗೂ ಹಂಗೆ ಅನಿಸ್ತತಿ. ನಮ್ಮಪ್ಪ ನಮ್ಮವ್ವ ಈ ಊರನ್ನ ಎಲ್ಲ ಬಿಟ್ಟೋಗ್ಬೇಕಲ್ಲ, ಯಾಕಂದ್ರೆ ಹೆಣ್ಣು ಹುಡುಗ ಹುಟ್ಟಿದ್ದೀನಪ್ಪ, ಗಂಡು ಹುಡುಗರ ಆದರೆ ಇಲ್ಲೇ ಇರ್ಬೋದಲ್ಲ ಅಂತ ಒಂದೊಂದ್ಸರಿ ಅನ್ನಿಸ್ತತಿ. ಆದ್ರೆ ಏನು ಮಾಡೋಕ್ಕಾಗತ್ತೆ ಹೇಳು? ಹೋಗ್ಲಿ ಬಿಡು, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತೀಯ? ನಿಮ್ಮಪ್ಪ ನಿಮ್ಮವ್ವ ಒಳ್ಳೆ ಕಡೆಗೆ ನೋಡಿ ಮಾಡ್ತಾರೆ.
ಮನೆ ಅಳಿಯನ್ನೇ ತಂದು ಇಟ್ಕೊಂಡ್ರೆ ಇಟ್ಕೋಬೋದು, ಯಾರಿಗೆ ಗೊತ್ತು ಮಗಳನ್ನಲ್ಲಿ ಕಳಿಸ್ಲಿಲ್ದಂಗೆ. ಏನೋಪ್ಪ ಗೊತ್ತಿಲ್ಲ ಕಣೆ, ಏನಕತ್ತ ಏನೋ. ಮತ್ತೆ ನೀನು ನಮ್ಮೂರಿಗೆ ಬಾ ಆಯ್ತಾ, ನಲ್ಲೂ ಒಂದು 4 ದಿನ ಇದ್ದು ಬರುವಂತೆ. ನಮ್ಮೂರು ಚೆನ್ನಾಗಿದೆ, ಪೂರ್ತಿ ನಮ್ಮದು ಮಲೆನಾಡು ಕಣೆ. ತುಂಬ ಚೆನ್ನಾಗಿರುತ್ತೆ ಆ ತೋಟಗಳು, ಆ ನದಿ ಎಲ್ಲ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ನೋಡು. ನಮ್ಮೂರು ಕೂಡ, ನಿಮ್ಮೂರು ಒಂಥರ ಚೆನ್ನಾಗಿದ್ರೆ ನಮ್ಮೂರು ಇನ್ನೊಂಥರ ಚೆನ್ನಾಗಿರುತ್ತೆ. ನೀನು ಬರಬೇಕು ಒಂದ್ಸರಿ. ಹೂನೇ, ನನಗೂ ಆ ಥರ ಎಲ್ಲ ಪರಿಸರಗಳು ನೋಡಬೇಕು ಅಂತಂದ್ರೆ ತುಂಬ ಇಷ್ಟ ಕಣೆ. ಬರ್ತೀನಿ ತಗ. ಜಾನಕಿ, ಹೌದು, ನಿನ್ನ ಹತ್ರ ಒಂದು ವಿಚಾರ ಕೇಳೋಣ ಅಂತ ಅನ್ಕೊಂಡೆ. ಆ ದೇವಸ್ಥಾನಕ್ಕೆ ಮಾತಾಡಿಸ್ತಾ ಇದ್ದಲ್ಲ, ಯಾರ್ಯಾವರು? ಯಾಕೆ ಭಾಳ ಒಂಥರಾನೇ ಮಾತಾಡ್ತಾ ಇದ್ರಪ್ಪ ಅವರು. ಏನೋ ಸಮಥಿಂಗ್ ಅನ್ನಿಸ್ತು ನನಗೆ. ಅರೆ, ನಾಚ್ಕೊಳ್ಳೋದು ನೋಡು. ಏ ಕಳ್ಳಿ, ಏನೇ ನನ್ನ ಹತ್ರನೇ ಬಾಯ್ ಬಿಟ್ಟಿಲ್ಲಲ್ಲೇ? ಏ ಹಂಗೆಲ್ಲ ಇಲ್ಲ ಕಣೆ, ನೀನೇನೋ ತಿಳ್ಕೊಬೇಡ. ನೋಡು, ಇದೇ ನಂಗೆ ಇಷ್ಟ ಆಗಲ್ಲ. ಏನು ಇಲ್ಲ ಅಂತೀಯ, ಮತ್ತೆ ಆದ್ರೂ ನಾಚ್ಕೊಂತೀಯ. ಅವ್ರ ಹೆಸರು ಅವ್ರನ್ನ ನೆನೆಸಿದ ತಕ್ಷಣನೇ ಏನೋ ಇರಬೇಕು. ಈಗ ನೀನು ಹೇಳಲಿಲ್ಲ ಅಂದ್ರೆ ನಾನು ಆಂಟಿ ಕರಿತೀನಿ ನೋಡಿ. ಇವಾಗ ಆಂಟಿ, ರೇಣುಕಾ ಆಂಟಿ. ಅಯ್ಯೋ ದೇವ್ರೆ, ಸುಮ್ಮನಿರಿ. ನಮ್ಮ ಅವ್ವ ಬಂದ್ರೆ ಮತ್ತೆ ನನ್ನ ಮುಟ್ಲಿಲ್ಲ ಅನ್ಸ್ಬಿಡ್ತಾಳೆ. ಸುಮ್ಮನಿರಿ, ಯಾರಿಗೂ ಗೊತ್ತಿಲ್ಲ, ಏನೋ ಅವು ಹುಡುಗನಿಗೂ ಗೊತ್ತಿಲ್ಲ. ಸುಮ್ಮನಿರಿ, ಎಲ್ಲ ಹೇಳ್ತಾನೆ. ಸುಮ್ಮನಿರಿ ನಿನಗೆ ಮತ್ತೆ ಹೇಳು. ಹಂಗಾದ ಯಾರಿಗೆ ಕೇಳಿದ್ರೆ ಮತ್ತೆ ಇಲ್ಲ ಹಂಗೆ ಹಿಂಗೆ ಅಂತಯ್ಯ. ಅಮ್ಮ ತಾಯಿ ಸುಮ್ಮನಿರು, ಹೇಳ್ತೀನಿ. ಅದು ನಾನಷ್ಟೇ ಇಷ್ಟಪಡ್ತಾ ಇದ್ದೀನಿ, ಇನ್ನು ಅವ್ರ ಹತ್ರನೂ ಹೇಳಿಲ್ಲ. ಅವ್ರದ್ದು ಏನು ಅಭಿಪ್ರಾಯ ಅಂತಲೂ ನಂಗೆ ಗೊತ್ತಿಲ್ಲ. ಏನೋ ಅಲ್ಲಿ ಇಲ್ಲಿ ಸಿಕ್ಕಾಗ ಮಾತಾಡ್ತಾ ಇದ್ದೀವಿ ಅಷ್ಟೇ. ಇನ್ನು ಆ ಥರ ಏನು ಮುಂದುವರೆದಿಲ್ಲ ಕಣೆ. ಹೌದಾ? ಏನಿಲ್ಲ ಬಿಡು. ಹುಡುಗನೂ ಚೆನ್ನಾಗಿದ್ದಾನೆ, ಚೆನ್ನಾಗಿ ಓದ್ಕೊಂಡಿದ್ದಾನೆ, ಒಂದೇ ಊರಿನವರು. ನೋಡು, ಮನೇಲೆಲ್ಲ ತಿಳಿಸಿ ಮದುವೆ ಆಗೋದು ಕಲಿ. ಚೆನ್ನಾಗಿರುತ್ತೆ ಜೀವನ. ಒಳ್ಳೆ ಹುಡುಗನೇ ಸೆಲೆಕ್ಟ್ ಮಾಡ್ಕೊತಿದೀಯ. ಹೂನೇ, ನನಗೂ ಹಂಗೆ ಅನ್ನಿಸ್ತಾ ಇದೆ. ನೋಡೋಣ ಏನಾಗುತ್ತೋ ಮುಂದೆ. ಏನವ ಸ್ನೇಹ, ಕರೆದಲ್ಲ? ಆಂಟಿ, ಅದು ಏನಿಲ್ಲ ಆಂಟಿ, ಹಂಗೆ ಕರೆದೆ. ಅದು ಏನೋ ಮಿಸ್ ಆಗಿ ಕರೆದ್ಬಿಟ್ಟೆ ನಿಮಗೆ. ಹೌದಾ? ಸರಿ ಬರ್ರಿ, ಉಣ್ಣುವಂತ್ರಿ. ಹೊತ್ತಾಗೆ ತಲೆಯ ಬರ್ತ ತಗೊಳವ. ನೀನು ಹೋಗಿ ಉಣ್ಣೋಗು. ಗಡನೆ ಬರ್ರಿ, ಹೊತ್ತಾಗೈತಿ. ಉಂಡು ಮಕ್ಕವಂತ್ರಿ. ಇನ್ನು ಎಷ್ಟೊತ್ತು ಮಾತಾಡ್ಕೊಂಡು ಕುಂತೀರಾ? ಬರ್ತಾ ಹೋಗು. ಯಪ್ಪ, ಏನೇ ನೀನು ಸುಮ್ಮನಿರೇ ಮರ ಇತ್ತೀನಿ. ಏನು ಇಲ್ದಾನೆ ಸುಮ್ಮನೆ ಮತ್ತೆ ನಮ್ಮ ಅವ್ಗೆ ಏನಾರು ಗೊತ್ತಾಯ್ತು ಅಂದರೆ ಮತ್ತೆ ನನ್ನ ಏನು ಉಳಿಸೋದೇ ಇಲ್ಲಕ್ಕಿ. ಸುಮ್ಮನಿರೇ ವಾ, ಏನು ಹೇಳೋಕೆ ಹೋಗ್ಬೇಡ. ಇಲ್ಲ ಕಣೆ, ಮಿಸ್ ಆಗಿ ಅದೇ ನೀನು ಹೇಳಿಲ್ಲಲ್ಲ, ಮತ್ತೆ ಕಾಡಿಸ್ತಿದ್ದ, ಅದಕ್ಕೆ ಇದು ಮಾಡಿದೆ ಅಷ್ಟೇ. ಹೇಳಲ್ಲ ತಗ ನಾನಿನ್ನ. ಸರಿ ಬಾ, ಊಟ ಮಾಡಿ ಮಲ್ಕೊಳ್ಳೋಣ. ನಾಳೆ ನಿನ್ನ ಹೊಳೆ ಹತ್ರ ಕರ್ಕೊಂಡು ಹೋಗ್ತೀನಿ. ಅವತ್ತು ಹೇಳಿದ್ನಲ್ಲ ಹೊಳೆ ದಾರಿ ಅಂತಂದು, ಚೆನ್ನಾಗೈತಿ ಆ ಜಾಗ. ನಾಳೆ ಅಲ್ಲಿ ಕರ್ಕೊಂಡು ಹೋಗ್ಕೊಂಡು ಬಾ. ಬಾ, ಇವಾಗ ಹೋಗಿ ಊಟ ಮಾಡಿ ಮಲ್ಗಣ, ಹೊತ್ತಾತು. ಹೌದಾ? ಸರಿ ಕಣೆ, ಆಯಿತು ರೀ. ಮತ್ತಿನ್ನೇನು ಎಲ್ಲ ಆತಲ್ಲನ್ರಿ. ಏನು ನೋಡಿದ್ದಾತು ಎಲ್ಲದಾತು. ನಮಗೂ ಇಷ್ಟ ಆಗೈತೆ, ಅವ್ರಿಗೂ ಇಷ್ಟ ಆಗೈತಿ. ಮದುವೆ ಡೇಟು ಇನ್ನೇನು ಕೇಳಿ ಹೇಳ್ತೀನಿ ಅಂತಂದು ಹೇಳಿದಾರೆ ಅವರು. ಮತ್ತು ಮುಂದಿನ ತಿಂಗಳೇ ಮಾಡಿ ಮುಗಿಸೋಂತ ಆಳ್ರಿ ಅತ್ಲಾಗೆ. ಸುಮ್ಮನೆ ಬಿಟ್ಕೊಂತ ಹೋಗೋದು ಅದಕ್ಕೆ. ಇನ್ನು 6-7 ತಿಂಗಳು ಕಾಯ್ಬೇಕಾಗತ್ತೆ ಮತ್ತೆ ಮುಂದಕ್ಕೆ ಮಾಡೋಣ ಅಂತ ಅಂದರೆ. ಈಗ ಹೆಂಗೋ ಮದುವೆ ಇವು ಅದಾವ ದಿನಾಂಕ, ಅದ್ರಾಗೆ ಮಾಡಿ ಮುಗಿಸೋಣ ಅಂತತ್ಲಾಗೆ. ಏನಂತೀರಿ ನೀವು? ನೋಡು ವಿಜಯ, ಇದ್ರಾಗೆ ನಂದೇನು ಅಭ್ಯಂತರ ಇಲ್ಲ ನೋಡು. ನಿನಗೆ ಹೆಂಗೆ ತಿಳಿತೈತೋ, ಹೆಂಗೆ ಮಾಡ್ಬೇಕು ಅನ್ನಿಸ್ತೈತೋ ಹಂಗೆ ಮಾಡು. ನಿನಗೇನು ದುಡ್ಡಿಂದು ಇದ್ದು ಏನು ಬೇಕೋ ಅದನ್ನು ನಾನು ಮಾಡ್ಕೊಡ್ತೇನೆ ನಿನಗೆ. ನೀನು ನಿನ್ನ ಮಗ ಮುಂದುವರೆದು ಮಾಡ್ರಿ. ಅದಕ್ಕೇನು ಸಪೋರ್ಟ್ ಬೇಕೋ ನಾನು ಮಾಡ್ತೀನಿ. ಈಗ ನೀನು ಹೇಳೋದು ಕರೆನೇ, ಮತ್ತೆ ಬಿಟ್ಕೊಂತ ಹೋದ್ರೆ ಸರಿ ಹೋಗಲ್ಲ. ಮತ್ತೆ ಮಾಡೋಣಂತ ಆತ್ಲ. ಹಂಗಾರೆ ಮುಂದಿನ ತಿಂಗಳೇ ಮಾಡಿಬಿಡೋಣ ತಗೊಳ್ರಿ. ಅವರಿಗೂ ಫೋನ್ ಹಚ್ಚಿ ಹೇಳ್ತಾನೆ. ಮತ್ತೆ ನಾಳೆಗೆ ಜವಳಿ ಬಾಂಡೆ ಸಾಮಾನ ಬಂಗಾರ ಅದು ಏನೇನು ಬೇಕಾ ಮತ್ತೆಲ್ಲ ಹೋಗೋಣತ್ಲಾಗೆ. ನಾಳೆ ಹೋಗಿ ತಗೊಂಬಂದ್ರಕತ್ತಲ್ಲ. ಆತಗ ಹೋಗೋಣಂತೆ. ಹಂಗೆ ಕೇಳ್ಬಿಡು ಅವ್ರಿಗೆ ಡೇಟು ಮತ್ತೆ ಮುಂದಿನ ತಿಂಗಳು ಯಾವಾಗೈತಿ ಅಂತಂದು ಕೇಳಿದ್ರೆ ಮತ್ತೆ ಅದನ್ನು ಲಗ್ನ ಪತ್ರಿಕೆ ಹಚ್ಚಾಕ್ಸಿದ್ರೆ ಅಕತ್ತತ್ಲಾಗೆ. ಎಲ್ಲ ಒಂದೇ ದಿನನೇ ಮುಗಿದು ಹೋಗ್ಬಿಡ್ತಾವತ್ಲಾಗೆ. ಆಯ್ತು ತಗೊಳ್ರಿ, ನಾನು ಫೋನ್ ಹಚ್ಚಿ ಮಾತಾಡಿ ಹೇಳ್ತಂತ ಹೇಳ್ರಿ. ಸರಿ ಬಾ, ಒಂದು ಲೋಟ ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ಬಾ. ಆಯ್ತು, ಮಾಡ್ಕೊಂಬರ್ತಾನೆ ಹೋಗ್ರಿ. ವರುಣ ಅವ್ವ, ಏನು ಹೇಳವ್ವ? ಅದೇಪ್ಪ, ಮತ್ತೆ ಇನ್ನೇನು ಮುಂದಿನ ತಿಂಗಳು ಇಟ್ಕೊಳ್ಳೋಣ ಅಂತ ಮಾಡಿದೆ ಮದುವೆಯ. ಮತ್ತು ನಾಳೆಗೆ ಇದು ಬಾಂಡೆ ಸಾಮಾನು ಬಂಗಾರ ಆಮೇಲೆ ಲಗ್ನ ಪತ್ರಿಕೆ ಅದು ಹಚ್ಚಾಕ್ಸಕ್ಕೆ ಅದಕ್ಕೆ ಎಲ್ಲದಕ್ಕೂ ಹೋಗ್ಬೇಕು. ಮತ್ತು ನಾಳಿಂದನೇ ಮದುವೆ ಕಾರ್ಯ ಶುರು ಮಾಡೋಣ ಅಂತತ್ಲಾಗೆ. ಸುಮ್ಮನೆ ಬಿಟ್ಕೊಂತ ಹೋದ್ರೆ ಸರಿ ಹೋಗೋದಿಲ್ಲ. ಅದು ಗಾಢ ಮಾಡಿ ಮುಗಿಸಿದ್ರಾಕತಿ. ಎಲ್ಲ ರೆಡಿ ಇದ್ಮೇಲೆ ಸುಮ್ಮನೆ ಯಾಕೆ ಕಾಯೋದು ಅಲ್ಲ. ಮತ್ತು ನಿಮ್ಮ ಇವರಿಗೆ ಅತ್ತೆ ಮಾವಿಗೆ ಅವರಿಗೆ ಫೋನ್ ಹಚ್ಚಿ ಮಾತಾಡಿ ಸ್ವಲ್ಪ. ಹಂಗೆ ಆ ಮದುವೆದು ಡೇಟು ತಿಳ್ಕೊಂಬಿಡು. ಹಂಗೆ ಲಗ್ನ ಪತ್ರಿಕೆನೂ ಹಚ್ಚಾಕ್ಸ್ಬೇಕಂತೆ ನಿಮ್ಮ ಅಪ್ಪ ಹೇಳ್ತಾ ಇತ್ತು. ಕೇಳಿ ತಿಳ್ಕೊಂಡು ಹೇಳಪ್ಪ. ಅವ್ರಿಗೆ ಹೇಳ್ಬಿಡು ನಾಳೆಗೆ ಮತ್ತೆ ಹೋಗನ್ರಿ ಅಂತಂದು. ಹೌದಾ? ಸರಿ ತಾಳವ, ಆತ. ನಾನು ಅವರಿಗೆ ಫೋನ್ ಹಚ್ಚಿ ಹೇಳ್ತೇನೆ ಏನಂತಂದು ಕೇಳಿ ನಾನು ನಿನಗೆ ಹೇಳ್ತೇನೆ ತಾಳವ. ನಾಳೆ ಹೊಂಡದ ಹಂಗಾರೆ ಜವಳಿ ತಗ್ಸಕ್ಕೆ.
ಪೂನಪ್ಪ ನಾಳೆನೇ ಮತ್ತೆ ಹೋಗೋದು ಎಲ್ಲದೂ ನಾಳೆನೇ ಮುಗಿಸ್ಕೊಂಬಂದ್ಬಿಡೋಣಂತೆ ಕೆಲ್ಸಗಳ್ನ ಆದಷ್ಟು ಹೇಳೋರಿಗೆ. ಆಯ್ತವ. ಯಪ್ಪ ನನಗಂತೂ ಹೆಂಗೆ ಅನ್ಸಿತ್ತು ಅಂದರೆ ಇದೇನು ಹಾಕತ್ತೋ ಇಲ್ಲೋ ಅನ್ನಂಗೆ ಆಗ್ಬಿಟ್ಟಿತ್ತು. ಹೂವು ಎತ್ತಿದಂಗೆ ಆಗ್ಬಿಡುತ್ತಲ್ಲ ಹಂಗೆ ಕೆಲಸ. ನಿಜವಾಗ್ಲೂ ನಾನಂತೂ ಅನ್ಕೊಂಡಿರ್ಲಿಲ್ಲ ಇಷ್ಟು ಗಾಢನೇ ನಂದು ಮದುವೆ ಕತಿ ಅಂತಂದು. ಎಷ್ಟು ಖುಷಿ ಆಗ್ತೈತೆ ನನಗಂತೂ.